ಉಡುಪಿಗೆ ಹೋದಾಗ ಐ ಬಾಟ್ ದಿಸ್ ಕುಕ್ಕರ್. ಇದೇನಂದ್ರೆ ಇದರಲ್ಲಿ ರೈಸ್ ಮಾಡೋದು. ಮೇಲೆ 2 ಕಪ್ ಅಂದ್ರೆ ಒಂದು ದೊಡ್ಡ ದೊಡ್ಡ ಗ್ಲಾಸು 2 ಗ್ಲಾಸ್ ಅಷ್ಟು ರೈಸ್ ಹಾಕ್ಬೋದು. ಆಮೇಲೆ ಇಲ್ಲಿವರೆಗೂ ನೀರು ತುಂಬಿಸ್ಬೇಕಂತೆ. ಇಲ್ಲಿವರೆಗೂ ನೀರು ತುಂಬಿಸಿದ್ರೆ ಅದು ಸ್ಟೀಮಲ್ಲಿ ಕುಕ್ ಆಗುತ್ತೆ. ಆ್ಯಂಡ್ ಗಂಜಿನ ನಾವು ಇಲ್ಲಿ ಬಿಟ್ಕೋಬೋದು. ಈ ಥರ ಗಂಜಿ ಸಿಗುತ್ತೆ ನಮಗೆ. ಸೊ ರೈಸ್ ಆದಮೇಲೆ ಗಂಜಿನೂ ಕುಡಿಬೋದು. ಇದು ಹೀಗೆ ಇದನ್ನು ಬಿಡ್ಬೋದು. ಇಲ್ಲಿ ನಿಮಗೆ ಗಂಜಿ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ರೈಸ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕರ. ಅದು ನಾವು ಯೂಶ್ವಲಿ ಕುಕ್ಕರಲ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಇದ್ರಲ್ಲಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೇದು. ಸೊ ಉಡುಪಿಗೆ ಹೋದಾಗ ನನಗೆ ಸ್ವಾತಿಯಮ್ಮ ಮತ್ತು ಅಂಬೂಜಮ್ಮ ಇದನ್ನ ಹೇಳ್ಬಿಟ್ಟು ತಗೋ ಅಂತ ಕೊಡ್ಸಿದ್ರು. ಸೊ ನಾನು ಅವಾಗ ಇದನ್ನ ತಗೊಂಡೆ, ಪರ್ಚೇಸ್ ಮಾಡಿದೆ. ಈ ಥರ ಕ್ಲೋಸ್ ಮಾಡೋದು, ರೈಸ್ ಹಾಕ್ಬಿಟ್ಟು ಈ ಥರ ಕ್ಲೋಸ್ ಮಾಡೋದು. ಇವತ್ತು ನಾನು ಕಾಳು ಸಾರು ಮಾಡಿದ್ದೀನಿ. ಸೊ ರೈಸ್ ಮಾಡಿಬಿಟ್ಟು ಹೇಗಾಯ್ತು ಅಂತ ನಿಮಗೆ ನೋಡಿ. ಈ ಗ್ಲಾಸಲ್ಲಿ 2 ಲೋಟ ಹಾಕ್ತೀನಿ. 2 ಲೋಟ ಅಕ್ಕಿ ಹಾಕ್ತೀನಿ. ಐ ಥಿಂಕ್ ಈ ಗ್ಲಾಸಲ್ಲಿ ಒಂದು 3 ಲೋಟನೂ ಹಾಕೋಬಹುದು ಅನ್ಸುತ್ತೆ. ಈಗ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ನೀರು ತುಂಬಿಸೋಣ. ಇದಕ್ಕೆ ಫಸ್ಟೇ ನೀರು ಹಾಕಬೇಕು, ಆಮೇಲೆ ಅಕ್ಕಿ ಹಾಕಬೇಕು ಅನ್ಸುತ್ತೆ. ಆ ಥರ ಹೇಳಿದ್ರು, ನಾನು ಮತ್ಬಿಟ್ಟು ಫಸ್ಟೇ ಅಕ್ಕಿ ಹಾಕ್ತೆ. ಸೊ ಮತ್ತೆ ಅಕ್ಕಿನೆಲ್ಲ ತೆಗ್ದಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ತೀನಿ. ಪೂರ್ತಿ ಇಲ್ಲಿವರೆಗೂ ನೀರು ತುಂಬಿಸ್ಬೇಕು. ಇಷ್ಟು ನೀರು ತುಂಬಿಸಿದ್ದೀನಿ ಇಲ್ಲಿವರೆಗೂ. ಈಗ ಇದಕ್ಕೆ ನಾವು ತೊಳ್ಕೊಂಡಿರೋ ಅಕ್ಕಿನ ಹಾಕ್ತೀನಿ. ಈಗ ಅಕ್ಕಿ ಹಾಕಿದ್ದೀನಿ. ಗ್ಯಾಸ್ ಸ್ಟವ್ ಲಿಟ್ ಮಾಡಿ ಪಾತ್ರೆ ಇವಾಗ ಅದ್ರ ಮೇಲೆ ಇಡ್ತೀನಿ. ಪಾತ್ರೆ ಇಟ್ಟಿದ್ದೀನಿ. ಇವಾಗ ಇದನ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಸೊ ಈಗ ಇದು ಕುಕ್ ಆಗುತ್ತೆ. ಇದು ಒಂದು ಸ್ವಲ್ಪ ಹೊಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಆಫ್ ಮಾಡಬೇಕು. ನಾನು ಅದು ತೋರ್ಸೋದು ಮರ್ತುಬಿಟ್ಟೆ. ಓಪನ್ ಮಾಡಿದ್ರೆ ನೋಡಿ ರೈಸ್ ಕುಕ್ ಆಗಿದೆ. ಸೊ ಇದನ್ನು ಕ್ಲೋಸ್ ಮಾಡಿದ್ರೆ ಇಲ್ಲಿಂದ ನಮಗೆ ಗಂಜಿ ಸಿಗತ್ತೆ. ನೋಡಿ ಇಲ್ಲಿಂದ ನಮಗೆ ಗಂಜಿ ಸಿಗುತ್ತೆ. ರೈಸ್ ಬೇಯಿಸಿದ ನೀರು. ಈ ವಾಟರ್ನ ನೀವು ಫೇಸಿಗೆ ಯೂಸ್ ಮಾಡ್ಬೋದು, ತಣ್ಣಗಾದ್ಮೇಲೆ ಹೇರಿಗೆ ಯೂಸ್ ಮಾಡ್ಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ರೈಸ್ ವಾಟರ್ ನೀವು ಗೊತ್ತೇ ಇರುತ್ತೆ ನಿಮಗೆ. ರೈಸ್ ವಾಟರ್ ಬೆನಿಫಿಟ್ಸು ಸ್ಕಿನ್ಗೆ, ಹೇರ್ಗೆ ತುಂಬ ಒಳ್ಳೆಯದು. ಸೊ ಇದರಲ್ಲಿ ಏನು ವೇಸ್ಟ್ ಆಗಲ್ಲ, ವಾಟರ್ ವೇಸ್ಟ್ ಆಗಲ್ಲ. ಆ್ಯಂಡ್ ರೈಸು ಸ್ಟೀಮಲ್ಲಿ ಕುಕ್ ಆಗುತ್ತೆ. ಇಲ್ಲಿ ನೋಡಿ ಕಂಚಿನ ತಟ್ಟೆನೂ ನಾನು ಉಡುಪಿಲಿ ತೊಗೊಂಡಿದ್ದು. ರೈಸ್ ಎಷ್ಟು ಚೆನ್ನಾಗಿ ಉಡುಗುಡಿಯಾಗಿದೆ ನೋಡಿ. ಇದ್ರ ಜೊತೆಗೆ ಬಿಸಿ ಬಿಸಿ ಕಾಳು ಸಾರು ಹಾಕೊಂಡು ತಿಂತೀನಿ. ಕಾಳು ಸಾರಿಗೆ ನಾನು ಹಲಸಿನ ಹಣ್ಣಿನ ಬೀಜ ಹಾಕಿದ್ದೀನಿ ನೋಡಿ. ಹಲಸಿನ ಹಣ್ಣು ಬೀಜ ಹಾಕಿದ್ದೀನಿ, ಚೆನ್ನಾಗಿರತ್ತೆ ತುಂಬ. ಇದ್ರ ಜೊತೆಗೆ ಸೈಡಿಗೆ ಒಂದು ಆಮ್ಲೆಟ್. ಪರ್ಫೆಕ್ಟ್.